ನನ್ನ ಹೆಸರು ಚೇತು ಅಂತ, ಯುವ ರೈತ. ಸರ್, ಸಬ್ಜೆಕ್ಟು ಅಂತ ಉಟ್ಕೊಂಡಿದ್ದು ಇದೇ ಒಂದೂವರೆ ವರ್ಷದ ಹಿಂದೆ ಒಬ್ರು ಡೈರೆಕ್ಟರ್ ಬರ್ತಾರೆ ಸರ್. ಒಳ್ಳೆ ಕತೆ ಮಾಡಿದೀನಿ, ದುಡ್ಡು ಹಾಕು ಮಾಡು ಅಂತ. ನಾವು ಹಳ್ಳಿ ಜನ, ಮುಗಿದ್ರು ಗೊತ್ತಾಗಲ್ಲ, ಅದು ಮಂಡ್ಯ ಜನ ನಾವು, ನಮಗೇನು ಗೊತ್ತಾಗ್ಲಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಒಂದಷ್ಟು ಹಾಕ್ದೆ, ಎಲ್ಲ ಆಯ್ತು. ಕೊನೆಗೆ ಡೈರೆಕ್ಟರ್ ಎಲ್ಲಿ ಅಂತ ಹುಡುಕ್ತಾ ಇದೀನಿ, ನಾನು ಒಬ್ಬನೇ ಇರೋದು, ಡೈರೆಕ್ಟರ್ ಇಲ್ಲ. ಡೈರೆಕ್ಟರ್ ಎಲ್ಲಿ ಹೋದ್ರು ಅಂದ್ರೆ, ಇಲ್ಲಪ್ಪ ನಾನು ಮಾಡೋಕ್ಕಾಗಲ್ಲ ಸಿನಿಮಾ. ಸರಿ ಆಯಿತು, ನಮಗೆ ಸಿನಿಮಾ ಇಂಡಸ್ಟ್ರಿ ಸೆಟ್ ಆಗಲ್ವೇನೋ, ನಾವು ರೈತರಾಗೆ ಉಳ್ಕೊಬಿಡೋಣ ಅಂತ ಊರ್ ಕಡೆ ಹೋಗೋಣ ಅಂತ ಹೋಗ್ತೀನಿ. ಒಂದು ಫೋನ್ ಕಾಲ್ ಬರುತ್ತೆ. ಅವ್ನಿಗೆ ಯಾರು ನನ್ನ ನಂಬರ್ ಕೊಟ್ಟರು ಅಂತ ಗೊತ್ತಿಲ್ಲ. ಇಲ್ಲ, ನಿಮ್ದು ಒಂದು ಸಿನಿಮಾ ಮಾಡೇ ಮಾಡ್ತೀನಿ, ನಿನ್ನನ್ನು ಯಾವ ರೀತಿ ಹೇಳ್ತಾರೆ ಅಂದರೆ ಸರ್, ಪ್ರೀತ್ಸತ್ತಪ್ಪ ಫಿಲಮ್ ಥರ ನಿನ್ನನ್ನು ಹೀರೋ ಆಗಿ ಮಾಡ್ಬೇಕು ನಾನು ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನೊಂದು ಶೂಟಿಂಗ್ ನಡೆಯುತ್ತೆ. ಒಂದು ಹೋಗಿ ಶೂಟಿಂಗ್ ಮಾಡಿ 20 ದಿನ ಎಲ್ಲ ಶೂಟಿಂಗ್ ಆದಮೇಲೆ ಅಲ್ಲೆಲ್ಲ ಗೊತ್ತಾಗುತ್ತೆ ಡೈರೆಕ್ಟ್ರಿಗೆ ಸೀನೆ ಇಡಕ್ಕೆ ಬರ್ತಿಲ್ಲ ಅಂತ. ತುಂಬ ಹಂಗೆ ಒಂದು 10 ಜನ ಡೈರೆಕ್ಟ್ರು ಮೋಸ ಮಾಡಿದ್ಮೇಲೆ 11ನೇ ಸಿನಿಮಾ ನಾನೇ ಬರಿಬೇಕು ಅಂದ್ಬಿಟ್ಟು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಆಚೆ ಕೈ ಮುಗಿದು ಆಚೆ ಬರ್ತೀನಿ. ಅದೇನೋ ಗೊತ್ತಿಲ್ಲ ಸರ್, 20 ನಿಮಿಷದಲ್ಲಿ ಒಂದು ಕತೆ ಮಾಡಿದೆ. ಆ 20 ನಿಮಿಷ ಜರ್ನಿಲಿ ಬರಬೇಕಾದ್ರೆ ರೈಟ್ ತಿರುಗಿ ನೋಡ್ತೀನಿ, ಒಂದು ದೇವಸ್ಥಾನ ಸಿಗುತ್ತೆ. ಅದೇ ದೇವಿ ಅಂತ ಒಂದು ಹೆಣ್ಣು ದೇವರು, ಅಲ್ಲಿ ತಗೊಂಡೆ ಟೈಟ್ಲು ಅಂತ. ಅದು ನನಗೆ ಗೊತ್ತಿಲ್ಲ, ಮಧು ಬಂಗಾರಪ್ಪ ಸಾರು ಮಾಡಿ ನಿಂತಿದೆಯಂತೆ ಸಿನಿಮಾ, ಅದು ನನಗೆ ಗೊತ್ತಿಲ್ಲ. ಚೇಂಬರ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ, ಹಿಂಗೆ ಸಿನಿಮಾ ನಿಂತಿದೆ ಅಂತ. ಹೌದಾ, ನಾನು ತುಂಬ ಓಪ್ ಇಟ್ಕೊಂಡಿದ್ದೆ. ನನಗೆ ಕೊಟ್ಟರು, ಟೈಟ್ಲು ಕೊಟ್ಟರು, ರಿಜಿಸ್ಟ್ರೇಷನ್ ಆಯಿತು, ಹಿಂಗೆ ಬಂದಿದೆ ಸರ್. ಹೌದು ಸರ್, ಹೌದು ಸರ್. ಇವತ್ತು ಜೀವನ ಹೆಂಗ್ ನಡೀತಿದೆ, ಯಾವ ಥರ ನಡೀತಿದೆ, ರೈತರು ಯಾವ ಥರ ಹಳ್ಳಿಲಿ ಕಷ್ಟ ಪಡ್ತಿದ್ದಾರೆ, ಅದು ಸಿಟಿ ಜನಕ್ಕೆ ಗೊತ್ತಿಲ್ಲ. ಅದೇ ಥರ ಕಷ್ಟ ಬಿದ್ದು ಅಲ್ಲೊಂದು ವ್ಯವಸಾಯ ಮಾಡಕ್ಕೆ ಹೋಗಿ ಲಾಸ್ ಆಗಿ ಹುಡುಗ ಬೆಂಗಳೂರಿಗೆ ಬಂದು ಇಲ್ಲೇನೋ ಒಂದು ಮಾಡ್ತೀನಿ ಅಂತ ಹೋದಾಗ ರೌಡಿಸಮ್ಗೆ ಎಂಟ್ರಿ ಕೊಡ್ತಾನೆ ಸರ್. ಆ ಥರ ಇದೆ. ಹೌದು 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 ಓಕೆ. ಇಲ್ಲ ಸರ್, ಆ ಥರ ಏನಿಲ್ಲ. ಒಟ್ಟಿನಲ್ಲಿ ಒಂದು ಹಳ್ಳಿಯಿಂದ ಒಬ್ಬ ರೈತನ ಮಗ ಅಂತ ಒಂದು ಕತೆ ಸರ್, ಒಂದು ತಾಯಿ ಸೆಂಟಿಮೆಂಟ್ ಇಟ್ಕೊಂಡಿರೋ ಕತೆ. ಬೆಂಗಳೂರಿಗೆ ಬಂದು ಒಂದು ಮಾಸ್ ತಿರುಗುತ್ತೆ ಸರ್. ಜೋಗಿ ಆಗಲ್ಲ ಸರ್, ಜೋಗಿ 2 ಆಗ್ಬೋದು ಅನ್ಕೊಂಡಿದೀನಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಸರ್, ನಿಮ್ದು ಆಶೀರ್ವಾದ ನನ್ನ ಮೇಲೆ ಇದ್ರೆ. ಹೌದು ಮೇಡಮ್, ಹೌದು ಮೇಡಮ್. ನನ್ನ ಹತ್ರ ಒಂದು 70 ಹಸು ಇದೆ, ಒಂದು 20 ಕರು ಇದೆ, ಒಂದು ಎಮ್ಮೆ ಇದೆ, ಆಮೇಲೆ ಒಂದು 15 ನಾಯಿ ಇದೆ. ಈಗ ಕುದುರೆ ತರಬೇಕು ಅನ್ಕೊಂಡಿದೀನಿ. ಅದನ್ನ ಬಿಟ್ರೆ ರೈತರಿಗೆ ಏನೇನ್ ಬೇಕು, ಟ್ರಾಕ್ಟ್ರು, JCB, ಟಿಪ್ಪರು ಎಲ್ಲ ಇದೆ. ಒಂದಷ್ಟಕ್ಕೆ ವ್ಯವಸಾಯ ಮಾಡಿದೀನಿ. ಕಬ್ಬು ಹಾಕಿದ್ದೀನಿ, ಮತ್ತೆ ಕೋಸ್ ಹಾಕಿದ್ದೀನಿ, ಬೀನೀಸ್ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಎಲ್ಲ ನಡೀತಿದೆ ಮೇಡಮ್. ಹೌದು ಸರ್. ಸರ್, 10 ಜನ ಡೈರೆಕ್ಟರ್ ಮೋಸ ಮಾಡಿದಾಗ ನಮ್ಮ ಹಳ್ಳಿ ಜನ ಸರ್ ಯಾವ ತರ ಮಾತಾಡ್ಬಿಡ್ತಾರೆ ಅಂದ್ರೆ, ಏನಪ್ಪ ಸಿನಿಮಾ ಮಾಡಕ್ ಹೋಗಿದ್ದ, ಎಲ್ಲ ಕಳ್ಕೊ ಬಂದ್ಬಿಟ್ನಂತೆ. ದೇವರನ್ನ ಏನು ಕಳ್ಕೊಂಡಿಲ್ಲ ಸರ್, ಕಳಿಸಿದ್ರು. ಸ್ವಲ್ಪ ನಾವು ಸಂಪಾದನೆ ಮಾಡಿರೋದು 100 ರೂಪಾಯಿ ಅಂದ್ರೆ 20 ರೂಪಾಯಿ ಕಿತ್ಕೊಂಡಿದ್ದಾರೆ, ಬಿಟ್ರೆ 100 ರೂಪಾಯಿನೂ ಕಿತ್ಕೊಳಕ್ ಆಗಲ್ಲ ಸರ್. ಆದ್ರೂ ಹಂಗಾದ್ಮೇಲೆ ಮಾಡಿದ ಕತೆ ಸಿಕ್ಕಾಪಟ್ಟೆ ಕನ್ಸಿಟ್ಕೊಂಡು ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಮ್ಮ ಡೈರೆಕ್ಟ್ರು ಸಾಥ್ ಕೊಟ್ಟಿದ್ದಾರೆ, ಮತ್ತೆ ಯೋಗಿ ಅಣ್ಣ ಅಂತಿದ್ದಾರೆ, ಅವರು ಸಾಥ್ ಕೊಟ್ಟಿದ್ದಾರೆ. ಇದಕ್ಕೂ ತುಂಬಾ ಮೋಸ ಆಯ್ತು ಈ ಸಿನಿಮಾಗೂ. ಬೇಡ ಅಪ್ಪ ಅಂತ ಹೋಗೋ ಟೈಮಲ್ಲಿ ನಮ್ಮ ಫೈಟ್ ಮಾಸ್ಟ್ರು ಅರ್ಧ ದಾರಿಗೆ ಬಂದು, ಇಲ್ಲ ನೀವು ಮಾಡ್ತೀರಾ, ನಿಮ್ಮಲ್ಲಿ ಏನೋ ಒಂದು ಇದೆ ಅಂತ ಅರ್ಧ ದಾರಿಗೆ ಬಂದು ಕರ್ಕೊ ಬಂದಿದ್ದಾರೆ. ಅದು ಬಂದ್ಮೇಲೆ ಇನ್ನು ನಮ್ಮ ಆಸ್ತಿ ಅಣ್ಣನ ಬಗ್ಗೆ ಮಾತಾಡಂಗೆ ಇಲ್ಲ. ಅವ್ರದ್ದು ನನಗೆ ಅದ್ಯಾವ ಜನ್ಮದಲ್ಲಿ ಅಣ್ಣ ಆಗಿದ್ರೋ ಗೊತ್ತಿಲ್ಲ, ಒಂದು ಒಳ್ಳೆ ಬುದ್ಧಿ ಹೇಳಿ ನಾನು ಏನು ಕೇಳ್ತೀನಿ ಅದಕ್ಕಿಂತ ಸಾಕಾದಾಗ ಬರ್ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ಮಸ್ತಿ ಅಣ್ಣ. ಮ್ಯಾಮ್ ಗೊತ್ತಿಲ್ಲ ಮೇಡಮ್, ಹೋಗಿದೆ ಒಟ್ಟಿನಲ್ಲಿ ತುಂಬ ಹೋಗಿದೆ. ಒಂದು ಸಿನಿಮಾ ಮಾಡ್ಬೋದಾಯ್ತೇನೋ ಸರ್. ಇದೊಂದು ಪಾಯಿಂಟ್ ಚೆನ್ನಾಗಿತ್ತು ಸರ್. ಇದೇ ಒಂದು 18 ವರ್ಷ 19 ವರ್ಷದ ಹಿಂದೆ ಸರ್, ಊರಲ್ಲಿ ವ್ಯವಸಾಯ ಮಾಡ್ತಾ ಇರ್ತೀನಿ, ಏನೂ ಇರಲ್ಲ. ನಮ್ಮ ಮನೇಲಿ 183 ರೂಪಾಯಿನ ಡಬ್ಬಿಲ್ ಹಾಕಿಟ್ಟಿರ್ತಾರೆ ನಮ್ಮಮ್ಮ. ಅದನ್ನ ಕತ್ಕೊಂಡು
ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ಮ ಬಾಸು ಅವ್ರನ್ನ ಯಜಮಾನ್ರನ್ನಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ನೋಡಿ ನಾವು ಒಂದಿನ ಹೀರೋ ಆಗ್ಬೋದಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು ಹೀರೋ ಆಗ್ತೇ ಕಣೋ, ಹೀರೋ ಆಗ್ತೀಯ ಅಂತಂದಾಗ ಇದೊಂದು 10 ವರ್ಷದಿಂದನೇ ಒಂದು ಕತೆ ಮಾಡ್ತಿದ್ದೆ ಸರ್. ಶಾರ್ಟ್ ಫಿಲಮ್ಗೆಲ್ಲ ಕತೆ ಮಾಡ್ತಿದ್ದೆ. ಆವಾಗ ವರ್ಕೌಟ್ ಆಗಲಿಲ್ಲ. ದೇವಿ ಒಂದು ವರ್ಕೌಟ್ ಆಗಿದೆ ಸರ್. ಅವ್ರು ಒಳ್ಳೆತನ ಸರ್, ಅವ್ರು ಒಳ್ಳೆತನ, ಅವ್ರು ನಮ್ಮ ಜೀವ ಸರ್ ಅವರು. ಹೌದು ಸರ್. ಹೌದಾ ಸರ್? ಗೊತ್ತಿಲ್ಲ ಸರ್. ಅವ್ರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ, ಇರುತ್ತೆ ಸರ್. ನೋಡಿದೆ ಸರ್, ನೋಡಿದೆ ಸರ್. ದರ್ಶನ್ ಸರ್ ಅಭಿಮಾನಿಗಳು ಎಲ್ಲ ತುಂಬ ಒಳ್ಳೆಯವರು ಸರ್. ಮಿಸ್ಯೂಸ್ ಮಾಡ್ಕೋತಾರ ಅಷ್ಟೇ ಸರ್. ಈಗ ನಾವು ದರ್ಶನ್ ಸರ್ ಅಭಿಮಾನಿ ಏನಲ್ಲ ಸರ್, ಸಿನಿಮಾ ಮಾಡ್ತಿದ್ದೀವಿ. ಅವ್ರ ಫ್ಯಾನ್ ಸರಿ ಇಲ್ಲ, ಅವ್ರ ಫ್ಯಾನ್ ಹಂಗೆ, ಅವ್ರ ಫ್ಯಾನ್ ಹಿಂಗೆ ಅಂದರೆ ನಾನೊಬ್ಬ ಫ್ಯಾನ್ ಅಲ್ಲ ಸರ್. ಹಾಂ ಹೌದು ಸರ್, ಹೌದು. ನಾನು ನೋಡಿದೆ, ಗೊತ್ತಾಯ್ತು ಸರ್. ಇಲ್ಲ ಸರ್, ನಮ್ಮ ಬಾಸ್ ಅಭಿಮಾನಿಗಳು ಯಾರು ಮಾಡ್ತಿಲ್ಲ. ಒಂದಷ್ಟು ಕಿಡಿಗೇಡಿಗಳು ಇದ್ದಾರೆ, ಅವ್ರು ಮಾಡ್ತಿರೋದು ಸರ್. ನಮ್ಮ ಬಾಸ್ ಅಭಿಮಾನಿಗಳು ಯಾವತ್ತೂ ತಪ್ಪು ಮಾಡಲ್ಲ ಸರ್, ಅದು ನಮಗೆ ಗೊತ್ತಿದೆ ಸರ್. ಯಾಕೆಂದ್ರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಈಗ ಒಂದು ರೀಸೆಂಟಾಗಿ ಬಂದಿದ್ದು ಸರ್, 2 ವರ್ಷ ಆಯಿತು ನಾನು ಬಂದು ಸಿನಿಮಾ ಇಂಡಸ್ಟ್ರಿಗೆ. ನಾನೇನು ಹಳಬ ಏನಲ್ಲ. ತುಂಬ ಜನ ಸಿಕ್ಕಿದ್ದಾರೆ ಸರ್, ತುಂಬ ಜನ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತಿಗೂ ಮುಂದೆ ಹೋಗು, ಬೆಳಿತೀಯಾ, ನಾವಿದ್ದೀವಿ ಅಂತ ಅವರು ಅಷ್ಟೊಂದು ನಮ್ಮನ್ನ ಪ್ರೀತಿಸ್ಬೇಕಾದ್ರೆ, ನನ್ನನ್ನ ನಮ್ಮ ಬಾಸ್ ಅಭಿಮಾನಿಗಳು ಪ್ರೀತಿಸ್ಬೇಕಾದ್ರೆ, ಇನ್ನು ಅವ್ರ ಅಭಿಮಾನಿಗಳು ಅವರು ಕೆಟ್ಟದ್ದು ಮಾಡ್ತಾರೆ ಸರ್. ಇಲ್ಲ, ಇದು ಬೇರೆ ಯಾರೋ ಮಾಡ್ತಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಸರ್ ನೋಡ್ತೀವಿ ಸರ್. ಹೌದು ಇಲ್ಲ ಸರ್. ಸರ್ ಆಕ್ಟ್ ಈ ಸಿನಿಮಾದಲ್ಲ ಸರ್, ಇದು ಸಂಭ್ರಮ್ ಶ್ರೀಧರ್ ಸರ್ ಮ್ಯೂಸಿಕ್ ಮಾಡ್ತಿದ್ದಾರೆ. ಅದನ್ನ ಬಿಟ್ರೆ ವಿ ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್ ಬರೀತಿದ್ದಾರೆ. ಆರ್ಟಿಸ್ಟ್ಗಳು ರವಿಚೇತನ್ ಸರ್ ಇದ್ದಾರೆ. ಅದ್ ಬಿಟ್ರೆ ಪೆಟ್ರೋಲ್ ಪರ್ಸನ್ ಸರ್ ಇದ್ದಾರೆ. ಓಕೆನಾ, ಜಗಮಮ್ಮಿ ಅವರು ಇದ್ದಾರೆ. ಅದನ್ನ ಬಿಟ್ರೆ ನಮ್ಮ ಇದು ಮಾಲತಿ ಸುಧೀರ್ ಮೇಡಮ್ ಮಾಡ್ತಿದ್ದಾರೆ ಸರ್. ಮಾಲತಿ ಸುಧೀರ್ ಮೇಡಮ್ ಹೀರೋಯಿನ್ ಆಗಿ ಭವ್ಯಗೌಡ ಅವ್ರು ಮಾಡ್ತಿದ್ದಾರೆ. ಇಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ ಸರ್. ಸರ್ ಏನೋ ಗೊತ್ತಿಲ್ಲ, ನಮ್ಮ ರೈತರು ಅಂತ ಒಂದು ನಾನು ಸಿನಿಮಾ ಇಟ್ಕೊಂಡೆ ಸರ್, ಯುವ ರೈತ ಅಂತ ಇಟ್ಕೊಂಡಾಗ ಸರ್, 20 ಜನ ಹೀರೋಯಿನ್ ಹತ್ರ ಹೋಗಿದ್ದೀನಿ ಸರ್. ಅವ್ನು ದುಡ್ಡು ಹಾಕ್ತಾನ, ಅವ್ನು ಮಾಡ್ತಾನ, ಅವರೆಲ್ಲ ಸಿನಿಮಾ ಆಚೆ ತತ್ತಾರ, ತುಂಬಾ ಅವಮಾನ ಮಾಡ್ತಾರೆ ಸರ್. ಇದು ನಿಮ್ ಮುಖಾಂತರನಾದ್ರೂ ಒಂಚೂರು ಇದೊಂದು ಹೈಲೈಟ್ ಮಾಡಿ ಸರ್. ಯಾಕೆ ಸರ್, ರೈತರು ಸಿನಿಮಾ ಮಾಡಬಾರ್ದ ಸರ್? ರೈತರು ಬೆಳಿಬಾರ್ದ ಸರ್? ಬಡವ್ರ ಮಕ್ಕಳು ಬೆಳಿಲಿ ಅಂತ ನಮ್ಮ ಡಾಲಿಯರ್ ಹೇಳಿದ್ರು ಸರ್. ಇವಾಗ ನಾನು ಹೇಳ್ತಿದ್ದೀನಿ, ರೈತರ ಮಕ್ಕಳು ಬೆಳಿಬೇಕು ಸರ್, ರೈತರ ಮಕ್ಕಳು ಹೀರೋ ಆಗ್ಬೇಕು ಸರ್. ತುಂಬಾ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಸರ್ ಹೀರೋಯಿನ್ಗಳಿಗೆ. ಯಾವ ತರ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಅಂದ್ರೆ ಸರ್, ನೆಕ್ಸ್ಟ್ ಲೆವೆಲ್ ಹಾಕ್ಸ್ಬಿಟ್ಟಿದ್ದಾರೆ. ಈ ಸಿನಿಮಾ ತತ್ತೀನಿ ಸರ್, ಒಂದು ಚಿಕ್ಕ ಬಜೆಟ್ ಅನ್ಕೊಂಡಿದೆ. ಇಲ್ಲ ಸರ್, ತುಂಬಾ ದೊಡ್ಡ ಬಜೆಟ್ ಸಿನಿಮಾನೇ ಸರ್. ತತ್ತೀನಿ ಸರ್ ಇದನ್ನ ಆಚೆ, ಎಷ್ಟೇ ಕಷ್ಟ ಆದ್ರೂ ತತ್ತೀನಿ ಸರ್. ಮೇಡಮ್ ಇಲ್ಲ ಸರ್, ಹೇಳಕ್ಕಾಗಲ್ಲ. ತುಂಬಾ ಮೇಡಮ್, ಇವತ್ತು ಒಂದೊಂದೇ ಸಿನಿಮಾ ಮಾಡಿರೋದು ತುಂಬಾ 100 ಸಿನಿಮಾ ಮಾಡಿರೋ ತರ ಇದಿದೆ ಅವ್ರಿಗೆಲ್ಲ. ನಿಜವಲ್ಲೂ ಮೇಡಮ್, ತುಂಬಾ ಜನ ಹೋಗಿದೀವಿ, ಬಂದಿದ್ದಾರೆ, ಕತೆ ಕೇಳಿದ್ದಾರೆ, ಸೂಪರ್ ಒಪ್ಕೋತೀನಿ ಅಂತ ಹೋಗ್ತಾರೆ. ನೆಕ್ಸ್ಟ್ ಹೋದ್ರೆ ಹೀರೋನಾ, ಯಾರ್ರೀ ರೈತರು ಸಿನಿಮಾ ನೋಡ್ತಾರ್ರಿ, ಅವ್ರನ್ನೆಲ್ಲ ಹೀರೋ ಮಾಡ್ತಾರಂತ ವಯಸ್ಸು ಕೇಳಿಸ್ಕೊಂಡಿದೀನಿ. 2 ಹೀರೋಯಿನ್ದು ಬೇಡ ಸರ್, ಅವ್ರ ಹೆಸರೆಲ್ಲ ಬೇಡ. ಅವ್ರದ್ದು ಒಂದು ಕೆರಿಯರ್ ಇದೆ. ಇಲ್ಲ ಸರ್, ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ಲಿ. ನಮ್ ದೇವಿ ಸಿನಿಮಾ ಟೀಮ್ ಇಂದಾನೇ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಸರ್ ಅವರು. ಒಳ್ಳೇದಾಗ್ಲಿ ಸರ್. ಮೇಡಮ್ ನಮಸ್ಕಾರ, ಇಲ್ಲಿಂದಾನೇ ಕೈ ಮುಗಿತೀನಿ ನಿಮ್ಗೆಲ್ಲರಿಗೂ. ಮೇಡಮ್ 15-20 ಮಾಡಿದ್ದೀನಿ ಮೇಡಮ್. 18 ಅಂತ ಕನ್ಫರ್ಮ್ ಮಾಡಿದ್ದೀನಿ ಮೇಡಮ್. ತುಂಬಾ ಲೀಸ್ಟ್ ಇದೆ, ನಂತರ ಬರದ್ ಮಾಡಿಕೊಬಿಟ್ಟಿದ್ದೀನಿ ಮೇಡಮ್. ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಒಂಚೂರು ಅಂತ. ಮೇಡಮ್ ಪ್ರಿಪೇರ್ ಆಗಿದ್ದೀನಿ ಮೇಡಮ್, ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀನಿ. ಮತ್ತೆ ದಿಲೀಪ್ ಸರ್ ಫೈಟ್ ಕಲಿಸ್ತಿದ್ದಾರೆ. ಅದನ್ನ ಬಿಟ್ರೆ ನಾನು ಮುಂಚೆನೆ 8 ಪ್ಯಾಕ್ ಎಲ್ಲ ಮಾಡಿದ್ದೆ, ಇವಾಗ ಆಗ್ತಿಲ್ಲ ಮೇಡಮ್, ಪ್ರೆಷರ್ ಜಾಸ್ತಿ. ಪ್ರೊಡ್ಯೂಸರ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಟೆನ್ಷನ್ನು. ಅದಕ್ಕೆ ಜಿಮ್ಗೊಂದು ಹೋಗ್ತಿಲ್ಲ, ಇನ್ನೆಲ್ಲ ಮಾಡ್ತಿದ್ದೀನಿ. ಡ್ಯಾನ್ಸು ಕಲಿತಿದ್ದೀನಿ. ಮೋಹನ್ ಮಾಸ್ಟ್ರು ಕೊರಿಯೋಗ್ರಾಫರು, ಮತ್ತೆ ರುದ್ರ ಮಾಸ್ಟ್ರು ಇಬ್ರು ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ. ಕಲಿಸ್ತಿದ್ದಾರೆ, ಡ್ಯಾನ್ಸ್ ಎಲ್ಲ ಕಲಿಸ್ತಿದ್ದಾರೆ ಮೇಡಮ್. ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇನ್ನೊಂದು 5 ವರ್ಷ ಹೋಗ್ಲಿರಿ ಸರ್, ಎಲ್ಲರೂ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದು. ಮೇಡಮ್ ಹೌದು ಮೇಡಮ್.
ಮೇಡಮ್ ದೇವಿ ಅಂತಂದ್ರೆ ಒಂದ್ ತಾಯಿನ ಪೂಜಿಸೋ ಹುಡುಗ, ಓಕೆನಾ. ಅದು ಅಮ್ಮ ಅಂದ್ರೆ ತುಪ್ಪ ಅಂದ್ರೆ ಮಾಸ್ತಿ ಅಣ್ಣ ಬರೋದಿರೋದು ನಾನೇ ಅಣ್ಣ ಹಿಂಗೆ ಬರ್ಬೇಕು ಅಂತ ನಾನೇ ಕೇಳ್ದೆ ಅಣ್ಣ ಹಿಂಗೆ ಬರ್ಬೇಕು ಅಂತ. ಅಮ್ಮ ಅಂದ್ರೆ ತುಪ್ಪ, ಅಮ್ಮನ ಎಲ್ಲ ತುಂಬಾ ಇಷ್ಟಪಡ್ತಾರೆ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಅಮ್ಮನಂದ್ರೆ ಹಾಲು ತುಪ್ಪ ಅಂದ್ರೆ ಅಮ್ಮನ ಬಗ್ಗೆ ಮಾತಾಡಿದ್ರೆ ಮೇಡಮ್ ಕೆಟ್ಟಾಗಿ ಮಾತಾಡಿದ್ರೆ ಎಲ್ಲರಿಗೂ ಹೊಡಿತಾರೆ ಮೇಡಮ್. ಇದರಿಂದ ಕಾನ್ಸೆಪ್ಟ್ ಇಂದ ಇಟ್ಕೊಂಡಿದ್ದೀವಿ. ಈ ಸಿನಿಮಾದಲ್ಲೇನೆ ಕೆಟ್ಟಾಗಿ ಮಾತಾಡಬಾರ್ದು ಹೀರೋಗೆ, ಆ ತರ ಇದೆ ಕಾನ್ಸೆಪ್ಟ್.